ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಎದ್ದಿದ್ದೆ ಸ್ವಲ್ಪ ಲೇಟ್, ಯಾಕಂದರೆ ಹುಷಾರಿದ್ದಿಲ್ಲ ನನಗೆ. ಹಾಗೆ ಆಚೆ ಬಂದೆ. ನನ್ನ ಅಳಿಯ, ನಮ್ಮ ಪ್ರೀತು ಅವರೆಲ್ಲ ಆಟ ಆಡ್ತಿದ್ರು. ಸ್ಕೂಲಿಗೆ ಹೋಗಿ ನನ್ನ ಅಳಿಯ ಸ್ನಾನ ಮಾಡ್ತಿದ್ದ, ಆಟ ಆಡ್ಕೊಂತ ಹಂಗೊಂಥರ ಆಡ್ತಿದ್ದ. ನಾವು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಹೊರಟ್ವಿ. ಕಾಲಿಗೆ ಸ್ಟಿಚ್ ಹಾಕಿದ್ರು. ಹಾಗಾಗಿ ಒಂದು ಬೈಕ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ, ನಮ್ಮ ಮಿಷಿನ್ ಗಾಡಿ. ಹಾಗಾಗಿ ಟೋಯಿಂಗ್ ಮಾಡ್ಕೊಂಡು ಸೀದಾ ನಾನು ಒಂದು ತಮ್ಮ, ಇನ್ನೊಬ್ಬರು ತಮ್ಮ ಸೀದಾ ಗಾಡಿ ಗ್ಯಾರೇಜ್ ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಅಲ್ಲಿಂದ ಗಾಡಿ ಹತ್ರ ಬ್ಯಾಲೆನ್ಸರ್ ಇತ್ತು, ವರ್ಕ್ ಇತ್ತು. ಹಾಗಾಗಿ ಗಾಡಿ ಹತ್ರ ಹೋಗಿ ಗಾಡಿ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಕುತ್ಕೊಂಡು ರೆಸ್ಟ್ ಮಾಡಿದೆ. ಆಮೇಲೆ ನನ್ನ ಅಳಿಯ ಬರೋ ಕಿತಾಪತಿ ಮಾಡ್ತಿದ್ದ. ಬುದ್ಧಿಲ್ಲ ಅಂತಿದ್ದ. ಅವನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು, ಅವನಿಗೆ ಬುದ್ಧಿಲ್ಲ, ನಮಗೆ ಬುದ್ಧಿಲ್ಲ ಗಿದ್ದಿಲ್ಲ ಅಂತ ಕಿತಾಪತಿ ಮಾಡ್ತಿದ್ದ. ನಮ್ಮ ಮನೆಗಿರೋರು ಎಲ್ರಿಗೂ ಬುದ್ಧಿಲ್ಲ ಅಂತ ಹಾಗೆ ಆಡ್ತಿದ್ದ. ಕೊನೆಗೆ ಅವನೇ ನನಗೆ ಬುದ್ಧಿಲ್ಲ, ಹುಚ್ಚ ಅಂತ ಒಪ್ಕೊಂಡ. ಆಮೇಲೆ ಕಸ ಹೊಡಿತೀನಿ ಅಂತ, ಹೋಗಪ್ಪ ಹೊಡಿ ಅಂತ ಬಿಟ್ವಿ. ಕಸ ಹೊಡೆದು ಅವನೇ ತುಂಬ ಹಾಕಿ, ಪಾಪ ಅವ್ನು ಕಸ ಹೊಡೆದಾಗೆ ಕರುಗಳೇ ಬಿಟ್ಬಿಟ್ಟವೆ, ಸೈಡಿಗೆ ಹೋಗ್ಬಿಟ್ಟಿದ್ದಾವೆ. ಆಮೇಲೆ ಕಸ ಹೊಡೆದು ಪುಟ್ಟಿ ಹಾಕ್ತೀನಿ ಅಂತ, ಒತ್ಕೊಂಡು ಕಾಲು ಸುಮ್ಮರಲ್ಲ ಅಂದೆ. ಆಮೇಲೆ ಒತ್ಕೊಂಡು ಹೋಗಿ ಹಾಕಿದ್ದ. ಎಲ್ಲರೂ ಮೇಲ್ಗಡೆ ಬಂದ್ವಿ. ಮನೆರೆಕಾಯಿ ಅಂತ ಅವರೆಕಾಳು ಟೈಪ್ ಇರುತ್ತೆ, ಅದನ್ನ ಹಾಕಿದ್ವಿ. ನಾನು ತಂಗಿ, ನನ್ನ ಅಣ್ಣ ಮಗಳು, ನಮ್ಮಮ್ಮ, ಅತ್ತೆ ಎಲ್ಲರೂ ಸೇರಿ ಹರಿದ್ವಿ. ಅರ್ದು ಸ್ವಲ್ಪ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ನೈಟ್ ಆಯಿತು. ನಮ್ಮ ಅಳಿಯ ಕಾಲು ನೋವಾಗಿತ್ತು. ಕಾಲು ಒತ್ತೀನಿ ಅಂತ ಕಾಲು ಒತ್ತುತ್ತಾ ಇದ್ದ. ಒತ್ತಿದ. ಆಮೇಲೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೋದ. ಅಷ್ಟೊತ್ತಿಗೆ ಇನ್ನೊಬ್ಬ ಅಳಿಯ ಅವ್ನು ಡ್ಯಾನ್ಸ್ ಮಾಡ್ತಿದ್ದ ನಕ್ಕಂತ. ಹಾಗೆ ಒಂದು ಜಾವ ನೋಡ್ಕೊಂಡು ಟೈಮ್ ಪಾಸ್ ಮಾಡಿ ಯಾಕೆ ಊಟ ಮಾಡಿ ಮಲ್ಕೊಂಡೆ.